ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಅನಾಲಿಸಿಸ್ ಪ್ರಕಾರ ಮಾರ್ಕೆಟ್ ಹೇಗೆ ವರ್ಕ್ ಮಾಡಿದೆ ಒಂದ್ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ಮಾರ್ಕೆಟು ಓಕೆ ಗ್ಯಾಪ್ ಡೌನ್ ಓಪನ್ ಆಗಿಬಿಡ್ತು. ಓಕೆ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಗಿಬಿಡ್ತು. ಎಷ್ಟು ಪಾಯಿಂಟು ಅಂತಂತಂದರೆ ಒಂದು ನಿಮಿಷ 23,000 ಓಕೆನಾ. 23,000ಇಂದ 22,800 ಓಕೆ, ಮೋರ್ ದೆನ್ 250+ ಪಾಯಿಂಟ್ ಓಪನ್ ಆಗಿದೆ. ಓಕೆ, ಗ್ಯಾಪ್ ಡೌನ್ ಓಪನ್ ಆಗಿದೆ. ಸೊ ನಮ್ಮದು ಎನಲೈಸಿಸ್ಸು ಏನಿತ್ತು ಅಂತಂತಂದರೆ ಈ ರೀತಿ ಲೈನ್ ಹಾಕ್ಕೊಳಕ್ಕೆ ಹೇಳಿದ್ದೆ. ಓಕೆನಾ, ಈ ರೀತಿ ಎಲ್ಲಿಂದ ಇಲ್ಲಿ ಇಲ್ಲಿಂದ ವಾಲಟಿಲಿಟಿ ಆಗುತ್ತೆ ಇಲ್ಲಿ ಅಂತ. ಸೊ ಇದು ಎನಲೈಸಿಸ್ಸು ಇಲ್ಲಿ. ಓಕೆನಾ, ಇಲ್ಲೇನಾದರೂ ಓಪನ್ ಆಗಿದ್ದರೆ ಇಲ್ಲಿ ವಾಲಟಿಲಿಟಿ ಆಗಿ ಎಕ್ಸ್ಪೈರಿ ದಿನ ಏನೋ ಬೀಳುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ವಾರ್ ನ್ಯೂಸ್ ಏನು ನಡೀತಾ ಇದೆಯಲ್ಲ ಅದು ಕಂಟಿನ್ಯೂ ಆಗ್ತಾನೇ ಇದೆ ಮಾರ್ಕೆಟಲ್ಲಿ. ಓಕೆನಾ, ಸೊ ಅದಕ್ಕೆ ಇದು ಗ್ಯಾಪ್ ಡೌನ್ ಓಪನ್ ಆಗಿಬಿಡ್ತು. ಗ್ಯಾಪ್ ಡೌನ್ ಓಪನ್ ಆಯಿತು. ನಾನು ಟಾರ್ಗೆಟ್ ಕೂಡ ಕೊಟ್ಟಿದ್ದೆ 900 ಅಥವಾ ಯಾವುದೋ ಒಂದು 820, 700, ಆಮೇಲೆ 650 ಲೆವೆಲ್. ಸೊ ನೀವು ಈ ಟಾರ್ಗೆಟನ್ನು ಏನಾದರೂ ತಲೆಯಲ್ಲಿ ಇಟ್ಕೊಂಡಿದ್ರೆ ಇದು 2 ಡೇಸಲ್ಲಿ 1 ಡೇ ಅಥವಾ 2 ಡೇಸಲ್ಲಿ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಇದು ನಮ್ಮದು 1 ಡೇದಲ್ಲಿ ತೊಗೊಂಡೋದ್ರೆ ನೀವು ಥಿಂಕ್ ಮಾಡ್ಬೋದಾಗಿತ್ತು. ಓಕೆನಾ, ಸೊ ಅದಾದ ತಕ್ಷಣ ಇಲ್ಲಿ ನೋಡಿ ಈ ಲೆವೆಲಿಂದ 500 ಲೆವೆಲ್ ಬಂದಿದೆ. ಇಷ್ಟು ಗ್ಯಾಪ್ ಡೌನ್ ಓಪನ್ ಆದಮೇಲೂ. ಓಕೆನಾ, ಟಾರ್ಗೆಟ್ ಕೊಡೋದಿದ್ರೆ ಮಾರ್ಕೆಟು ಕೊಡುತ್ತೆ. ನೀವೇನಾದರೂ ಇಲ್ಲಿ ಅಟ್ಲೀಸ್ಟ್ ಒಂದು ಲಾಟಲ್ಲಿ ಏನಾದರೂ ಟ್ರೈ ಮಾಡಿದರೆ ನೋಡಿ, ಇಷ್ಟು ಬಿದ್ದ ಮೇಲೆ ಹೋಗುತ್ತೆ ಅಂತ ನೀವು ಟ್ರೈ ಮಾಡ್ತೀರ. ಮೇಲೆ ಹೋಗೋ ಚಾನ್ಸೇ ಇಲ್ಲ. ಯಾಕಂತಂದರೆ ಬೇರೆ ಇದೊಂದು ನಡೀತಾ ಇದೆ, ನೆಗೆಟಿವ್ ಒಂದು ನಡೀತಾ ಇದೆ. ಸೊ ಇದು ಹಿಂಗೆ ಕಂಟಿನ್ಯೂ ಆದರೆ ಹೇಳ್ತಾ ಇದ್ದೀನಲ್ಲ 21,000 ಬ್ರೇಕ್ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಬಂದರೆ ಮಾರ್ಕೆಟ್ 20K ಬರೋ ಚಾನ್ಸಸ್ ಇದೆ. ಅದು ಕಾಯ್ದು ನೋಡಬೇಕಾಗಿದೆ ಏಪ್ರಿಲ್ ತಿಂಗಳಲ್ಲಿ ಬರುತ್ತೇನೋ ಅಂತ. ಓಕೆ, ಮಾರ್ಚ್ ಅಂತೂ ಕಳೀತಾ ಇದೆ. ನೆಕ್ಸ್ಟ್ ಇನ್ನೊಂದು ವಾರ ಉಳಿತು ಅಷ್ಟೇ ಟ್ರೇಡಿಂಗ್ ಸೆಕ್ಷನ್ನು. ಸೊ ಕಂಪ್ಲೀಟಾಗಿ ನೀವು ಮಾಡಿದ್ದಿಲ್ಲ ಅಂತಂದರೂ ಏನೂ ಬೇಜಾರಿಲ್ಲ. ಅದಾದ ತಕ್ಷಣ ಅಲ್ಲಿ ಸಸ್ಟೈನ್ ಆಯಿತು, ಮತ್ತು ಮೇಲೋಯ್ತು, ಮತ್ತು ಕೆಳಗಡೆನೇ ಬಂತು. ಸೊ ನಾಳೆ ಯಾವ ರೀತಿ ಟ್ರೇಡ್ ಮಾಡೋಣ ಅಂತಂತಂದರೆ ಇದೊಂದು ಲೈನ್ ಹಾಕ್ಕೊಂಡು ಇಟ್ಕೊಂಡಿರಿ. ಇದೊಂದು 600 ಹತ್ರ ಲೈನ್ ಹಾಕ್ಕೊಂಡು ಇಟ್ಕೊಂಡಿರಿ. ಇಲ್ಲಿ 600 ಓಕೆ ಹತ್ರ ಏನಾದರೂ ಸಿಕ್ಕರೆ 630 SL ಆಗಿಬಿಟ್ಟು ಮತ್ತು ಡೌನ್ ಸೈಡು, ಇಲ್ಲಾಂದರೆ ವಾಲಟಿಲಿಟಿ ಆಗ್ತಾ ಇರುತ್ತೆ. ಇಲ್ಲ ಅಂತಂದರೆ ನೀವು 11 ಗಂಟೆಗೆ ಬೇಕಾದರೆ ಟ್ರೇಡ್ ಮಾಡಿ. ಓಕೆನಾ, 11 ಗಂಟೆ ಇಲ್ಲ 11:30ಕ್ಕೆ ಆ ರೀತಿಯಲ್ಲಿ ಏನಾದರೂ ಮೇಲ್ಗಡೆ ಸಿಕ್ತು ಅಂದರೆ ಟ್ರೈ ಮಾಡಿ. ಅಕಸ್ಮಾತ್ ಬೈ ಚಾನ್ಸ್ ಮತ್ತು ಗ್ಯಾಪ್ ಡೌನ್ ಓಪನ್ ಆಯಿತು ಅಂದ್ಕೊಳ್ಳಿ 400 ಕೆಳಗಡೆ ಓಪನ್ ಆಯಿತು ಅಂತಂದರೆ 22,200 ಇಲ್ಲಾಂದರೆ 100ವರೆಗೂ ಟಾರ್ಗೆಟ್ ಮಾಡ್ತೀನಿ. ಈ ರೀತಿ ಸಿಂಪಲಾಗಿ ಇಟ್ಕೊಂಡ್ಬಿಡಿ. ಓಕೆ, ಸೊ ಇವತ್ತು ನೀವು ಇದೇ ರೀತಿ ಅದೇ ಹೇಳಿದ್ನಲ್ಲ ನನ್ನ ವರ್ಕ್ ಮಾಡ್ಬೋದಾಗಿತ್ತು ಅಂತ. ಓಕೆ, ಯಾಕಂದರೆ ಟಾರ್ಗೆಟು ನಮ್ಮ ಕೈಯಲ್ಲಿತ್ತು. ಓಕೆ, 700ಇಂದ 600 ಎಲ್ಲ ಲೆವೆಲ್ ಕೊಟ್ಟಿದ್ದೆ. ಅಟ್ಲೀಸ್ಟ್ ಈ ಲೆವೆಲ್ ಆದರೂ ನೀವು ಟ್ರೈ ಮಾಡ್ಬೋದಾಗಿತ್ತು. ಯಾಕಂದರೆ ಮಾರ್ನಿಂಗ್ ಸೆಕ್ಷನಲ್ಲಿ ದೊಡ್ಡ ಕ್ಯಾಂಡಲ್ ಹಾಕಿದ ತಕ್ಷಣ ಅದನ್ನು ಒಂದೊಂದ್ಸತಿ ರೀಟೆಸ್ಟ್ ಮಾಡೋಕ್ಕೂ ಹೋಗುತ್ತೆ, ಇಲ್ಲ ಅಂತಿಲ್ಲ. ಬಟ್ ನ್ಯೂಸ್ ಬೇಸ್ಡ್ ಮಾರ್ಕೆಟ್ ಇದೆ, ಅದರಲ್ಲಿ ಬೇರೆ ಇದೊಂದು ಇದೆ ನ್ಯೂಸ್. ಹೌದಾ, ಇದು ಒಂದು ಬಿಗ್ ನ್ಯೂಸ್ ಅಂದ್ಕೊಂಬಿಡಿ. ಇದಕ್ಕೆ ಮಾರ್ಕೆಟನ್ನು ಫೋರ್ಸ್ ಮಾಡ್ತಾನೇ ಇದೆ ಕೆಳಗೊತ್ತಕ್ಕೆ. ಸೊ ಅದಕ್ಕೆ ಆಮೇಲೆ ಸಾಯಂಕಾಲ ಇವತ್ತು ಮೋಸ್ಟ್ಲಿ ಈಗ ಬಂದರೆ ಬರ್ತಿರ್ಬೋದು. ವೀಕ್ಲಿ ಕಾಂಟ್ರಾಕ್ಟ್ ಅಂತ ಒಂದು ಇದು ಮಾಡಿದ್ದೀನಿ. ಏನಂತಂತಂದರೆ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋನ ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ. ಓಕೆನಾ, ಈಗ ಬಂದರೆ ಬರ್ತಿರ್ಬೋದು. ಇದು ಆದ ತಕ್ಷಣ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕೆ ಟೈಮಿಂಗ್ ಸೆಟ್ ಮಾಡಿದ್ದೀನಿ. ಮೋಸ್ಟ್ಲಿ ಆಫ್ಟರ್ ದ ಮಾರ್ಕೆಟ್ 3:30 ಆದಮೇಲೆ ಏನಾದರೂ ಅಪ್ಲೋಡ್ ಆಗ್ತಾ ಇರ್ಬೋದು ಅದು. ಸೊ ಈ ರೀತಿ ಕ್ಲಿಯರಾಗಿ ಇಟ್ಕೊಂಬಿಡಿ. ಓಕೆ, ಇನ್ನೊಂದು ಸತಿ ಹೇಳ್ಬಿಡ್ತೀನಿ. ಒಂದು 600 ಲೆವೆಲು, ಇನ್ನೊಂದು 500 ಲೆವೆಲ್. ಇನ್ ಬಿಟ್ವೀನ್ ಮಧ್ಯದಲ್ಲಿ ಏನಾದರೂ ಓಪನ್ ಆಯಿತು, ನೋ ಟ್ರೇಡಿಂಗ್ ಝೋನ್. ಇದು ನೋ ಟ್ರೇಡಿಂಗ್ ಝೋನ್. ಓಕೆನಾ, ಬರುತ್ತೆ ನಿಮಗೆ. ಬಿ ಕೇರ್ಫುಲ್. ಬೇಕಾದ್ರೆ 600 ಹತ್ರ ಹೋದಾಗ 500 ಬೇಕಾದ್ರೆ ಪುಟ್ನ ಬೈ ಮಾಡ್ಕೊಳ್ಳಿ. ಒಳ್ಳೆ ನಿಮಗೆ ಟಾರ್ಗೆಟ್ ಕೊಡುತ್ತೆ. ಅಕಸ್ಮಾತ್ ಒಂದು 100 ರೂಪೀಸಿಗೆ ಏನಾದರೂ ಬೈ ಮಾಡಿದರೆ ಅಟ್ಲೀಸ್ಟ್ ಒಂದು 150, ಅಟ್ಲೀಸ್ಟ್ ಒಂದು 200 ಆದರೂ ನಿಮಗೆ ಕೊಡುತ್ತೆ. ಬಟ್ ಬಿ ಕೇರ್ಫುಲ್, ಸ್ಟ್ರಿಕ್ಟ್ಲಿ SL ಇಡಿ. ಯಾಕೆ ಎಕ್ಸ್ಪೈರಿ ಬೇರೆ ಇದೆ, ಬೇಗನೆ ಆಗಿಬಿಡುತ್ತೆ. ಬೈ ಚಾನ್ಸ್ 400 ಕೆಳಗಡೆ ಏನಾದರೂ ಓಪನ್ ಆದರೆ 200 ಟಾರ್ಗೆಟು, ಅದಾದ ತಕ್ಷಣ 100. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.